ಎಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಮತ್ತು ನಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ಟಾರ್ ಲೈವ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ. ನೀವು ನೋಡ್ತಾ ಇದ್ದೀರಾ ಆವಾಗಲಿಂದ ಕಾರ್ಯಕ್ರಮ. ನಮ್ಮೊಂದಿಗೆ ಅಜರಾಮರ ಚಿತ್ರದ ನಾಯಕಿ ರೋಶ್ನಿ ಹಾಗೂ ನಿರ್ದೇಶಕರಾದಂತಹ ರವಿ ಕರಂಜಿ ಅವರು. ಸೊ ಆಗ್ಲೇ ನಾನು ನಿಮಗೆ ಕೇಳಿದ್ದೆ ಒಂದು ಮೆಮೊರಬಲ್ ಮೂಮೆಂಟ್ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ, ಶೂಟಿಂಗ್ ಟೈಮಲ್ಲಿ ನಡೆದಂತ. ಸೊ ಯಾವ್ದನ್ನ ತುಂಬಾ ಇತ್ತು ಮೆಮೊರಬಲ್ ಮೊಮೆಂಟ್ಸ್ ಅಂತ ಅದಕ್ಕೆ ಟೈಮ್ ಕೊಟ್ಟಿದ್ದೆ. ಬಟ್ ಸ್ಟಿಲ್ ನೀವು ಕೇಳಿದ ತರ ಒಂದು ಮೈಸೂರಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಸ್ಕೆಡ್ಯೂಲ್ ಹೇಗಾಯ್ತು ಅಂದ್ರೆ ಮಾರ್ನಿಂಗ್ 6 ಸ್ಟಾರ್ಟ್ ಆಗಿ ನೆಕ್ಸ್ಟ್ ಡೇ ಈವ್ನಿಂಗ್ 6 ವರೆಗೂ ಕಂಟಿನ್ಯೂಸ್ ಶೂಟ್ ಇತ್ತು. ಸೊ ಆ ಫಸ್ಟ್ ಹಾಫ್ ನಾವು ಔಟ್ಸೈಡ್ ಶೂಟಿಂಗ್ ಮಾಡಿ ಔಟ್ಡೋರ್ ಶೂಟಿಂಗ್ ಮಾಡಿ ನೈಟ್ ಅಲ್ಲಿ ನಮ್ಗೆ ರೇನ್ ಎಫೆಕ್ಟ್ ಇತ್ತು. ಸೊ ಬರೀ 1.5 ಡೇ ಶೂಟಿಂಗ್ ಅಲ್ಲದೆ ನೈಟ್ ಅಲ್ಲಿ ರೇನ್ ಎಫೆಕ್ಟ್ ಹೇಗಿತ್ತು ಅಂದ್ರೆ ರಾತ್ರಿ ಒಂದು 9 o'clock 10 o'clock ಸ್ಟಾರ್ಟ್ ಮಾಡಿ ಮಾರ್ನಿಂಗ್ 6 ವರೆಗೂ ನಡೀತು. ಕಂಟಿನ್ಯೂಸ್ ರೇನ್ ಅಲ್ಲಿ ಮಾಡಿ ಅದು ಹೇಗಾಯ್ತು ಅಂದ್ರೆ ಮೈ ಎಲ್ಲ ಫುಲ್ ಕ್ರಾಂಪ್ಸ್ ಬರಕ್ ಸ್ಟಾರ್ಟ್ ಆಯ್ತು. ಸೊ ಅದ್ ಮುಗಿಸ್ಕೊಂಡು ನಮ್ಗೆ ಹೇಗಾಯ್ತು ವಿ ಹ್ಯಾಡ್ ಟು ಫಿನಿಶ್ ಆ ಮೂಮೆಂಟ್ ಅಲ್ಲೇ. ಸೊ 6 o'clock ಮುಗಿಸಿ ಪುನಃ 1.5 hours ಬ್ರೇಕ್ ತಗೊಂಡು ಪುನಃ 8 o'clock ಇಂದ ಮುಗಿಸಿದ್ವಿ. ಆದ್ರೆ ಆ ಮೂಮೆಂಟ್ ಅಲ್ಲೇನೆ ಒಂದು ಯೂನಿಟಿ, ಒಂದು ಟೀಮ್ ಅಂದ್ರೆ ಹೇಗಿರುತ್ತೆ ಅಂತ ಅಲ್ಲಿ ನಮಗ್ ಜಾಸ್ತಿ ರಿಯಲೈಸ್ ಆಗಕ್ ಸ್ಟಾರ್ಟ್ ಆಯ್ತು. ಒಂದ್ ಟೆಕ್ನಿಷಿಯನ್ಸ್ ಇಂದ ಇರ್ಲಿ, ಅಸಿಸ್ಟೆಂಟ್ ಡೈರೆಕ್ಟರ್ಸ್, ನಮ್ ಡೈರೆಕ್ಟರ್, ಕ್ಯಾಮ್ರಾಮನ್ ಎಲ್ಲಾರು ಎಷ್ಟು ಸಪೋರ್ಟಿವ್ ಆಗಿದ್ರು ಅಂದ್ರೆ ಪರವಾಗಿಲ್ಲ ಮಾಡೋಣ, ಇದು ಫುಲ್ ಮಾಡಿ ಮುಗ್ಸೋಣ ಅನ್ನೋ ತರ ಎಲ್ಲಾರಲ್ಲೂ ಒಂದು ಏನೋ ಕಾನ್ಫಿಡೆನ್ಸ್ ಇತ್ತು, ಮತ್ತೆ ಲೈಕ್ ಆ ಜೋಶ್ ಇತ್ತು. ಖಂಡಿತವಾಗ್ಲೂ ಆ ಟೈಮಲ್ಲಿ ನಿಮ್ಗೆ ಎಷ್ಟೇ ಸ್ಟ್ರೈನು, ಸ್ಟ್ರೆಸ್ಸು ಅಥವಾ ಒಂದು ಫ್ರಸ್ಟ್ರೇಷನ್ ಅನ್ಸಿರ್ಬೋದು, ಬಟ್ ಆ ಒಂದು ಸೀನ್ ನ ಸ್ಕ್ರೀನ್ ಮೇಲೆ ನೋಡಿದಾಗ ಡೆಫಿನೆಟ್ಲಿ ಐ ಥಿಂಕ್ ಅದ್ ನನ್ನ ಲೈಫಲ್ಲೇ ನಾನು ಸೀನ್ ನಾನು ಮರೆಯಲ್ಲ ಅಂತ ಅನ್ಸುತ್ತೆ. ನಾವ್ ಕಷ್ಟಪಟ್ಟಿರೋದಾಗ್ಲಿ, ಆದ್ರೆ ಆ ಮೊಮೆಂಟ್ ನ ಪುನಃ ಮಾಡಕ್ಕಾಗುತ್ತೋ ಇಲ್ಲೋ, ಬಟ್ ನಲ್ಲಿ ಫಸ್ಟ್ ಟೈಮ್ ಮಾಡಿರೋದಂತೂ ನನ್ಗದು ಸಿಕ್ಕಾಪಟ್ಟೆ ಖುಷಿ ಕೊಡ್ತಿದೆ. ಫ್ಯಾಂಟಾಸ್ಟಿಕ್. ಸೊ ಈ ಒಂದು ಸಿನಿಮಾದಲ್ಲಿ ಇರ್ತಕ್ಕಂತಹ ಒಂದು ಸಾಂಗು, ಅದರಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಅಂದ್ರೆ ಮಾಡಿರುವಂತಹ ಒಂದು CG ಡ್ರ್ಯಾಗನ್. ಸೊ ಇದು ಸ್ಟಾರ್ಟಿಂಗ್ ಇಂದಾನೇ ನೀವು ಯೋಚನೆ ಮಾಡಿದ್ರಿ ಅಂತ ಹೇಳಿದ್ರಿ. ಸೊ ಇದು ಹೇಗೆ ಚಿತ್ರದ ಕಥೆಗೆ ಇದು ಸೂಕ್ತವಾಗಿದೆಯಾ, ಅಥವಾ ಇದು ಹೊಂದ್ಕೊಂಡು ಹೋಗುತ್ತಾ, ಅಥವಾ ಸುಮ್ಮನೆ ಏನಾದ್ರು ಡಿಫ್ರೆಂಟ್ ಮಾಡಬೇಕು ಅನ್ಕೊಂಡು ಈ ಒಂದು ಡ್ರ್ಯಾಗನ್ CG ನ ಕ್ರಿಯೇಟ್ ಮಾಡಿರೋದು ಆ ಸಾಂಗ್? ಇಲ್ಲ ಖಂಡಿತ ಆತರ ಏನಿಲ್ಲ. ಸ್ಟಾರ್ಟಿಂಗ್ ಅಲ್ಲೇ ಬಂದಿದ್ದೇನಪ್ಪ ಅಂದ್ರೆ ಇಡೀ ನಮ್ಮ ಕತೆ ವಿಭಿನ್ನವಾಗೇ ಇದೆ. ಸಾಂಗ್ಗಳು ಕೂಡ ಅದೇ ತರ ನಾವು ಯೋಚನೆ ಮಾಡಿದ್ನು. ಆಮೇಲೆ ಎಲ್ಲಾ ಸಾಂಗ್ಗಳು ಅದೇ ತರ ಇದ್ರು ಚೆನ್ನಾಗಿರಲ್ಲ ಅನ್ನೋದು. ಅದಾದ್ಮೇಲೆ ಡ್ರಾಗನ್ ವೆರಿ ಇಂಪಾರ್ಟೆಂಟ್ ತಗೊಂಡು, ಡ್ರಾಗನ್ ಕತೆ ಪೂರ್ವಕವಾಗಿ ಇದೆ ಇಲ್ಲಿ. ಫೈನ್, ದಟ್ ಇಸ್ ಫ್ಯಾಂಟಾಸ್ಟಿಕ್. ಸೊ ಕತೆಗೆ ಪೂರಕವಾಗಿ ನೀವು ಆ ಒಂದು ಡ್ರ್ಯಾಗನ್ ನ ಕಲ್ಪನೆ ಮಾಡ್ಕೊಂಡಿದ್ದೀರಾ. ಖಂಡಿತವಾಗ್ಲೂ CG ವರ್ಕ್ ಕೂಡ ಬಹಳ ಚೆನ್ನಾಗಿ ಬಂದಿದೆ. ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ಬೇಕು ಅದನ್ನ. ಇನ್ನು ಮಾತಾಡೋಣ ಸಾಕಷ್ಟು. ಸಾಂಗ್ ರೆಡಿ ಆಗಿದೆ, ನೋಡ್ಕೊಂಡ್ಬೋಣ ವೀಕ್ಷಕರೇ, ನಿಮ್ಮೆಲ್ಲರಿಗೋಸ್ಕರ ನೋಡೋಣ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಮತ್ತು ನಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ಟಾರ್ ಲೈವ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ. ಅಜರಾಮರ ಚಿತ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಮಿಸ್ ಮಾಡದೆ ಸಿನಿಮಾ ನೋಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈ ಒಂದು 1 hour ಪ್ರೋಗ್ರಾಮಲ್ಲಿ ನಾವೇನು ಮಾತಾಡ್ಕೊಂಡಿದ್ದೀವೋ ಅದರಲ್ಲಿ ಖಂಡಿತವಾಗ್ಲೂ ಕೆಲವು ಬಹಳ ಕ್ಯೂರಿಯಾಸಿಟಿ ಇರ್ತಕ್ಕಂತಹ ವಿಷಯಗಳು ನಿಮ್ಮ ಮುಂದೆ ಇಟ್ಟಿದ್ದಾರೆ ನಾಯಕಿ ಹಾಗೂ ನಮ್ಮ ಡೈರೆಕ್ಟ್ರು. ಸೊ ಖಂಡಿತವಾಗ್ಲೂ ಸಿನಿಮಾ ನೋಡಬೇಕು ಅಂತ ಅನ್ಸುತ್ತೆ. ಸೊ ಈ ಒಂದು ಸಿನಿಮಾದಲ್ಲಿ ಏನು ಅಜರಾಮರವಾಗಿ ಉಳ್ಕೊಳ್ಳುತ್ತೆ, ನಾಯಕನ ಒಂದು ವ್ಯಕ್ತಿತ್ವನ ಅಥವಾ ನಮ್ಮ ನಾಯಕಿಯ ಕ್ಯಾರೆಕ್ಟರ ಅಥವಾ ಈ ಚಿತ್ರದ ಒಂದು ಕಂಟೆಂಟು ಅಜರಾಮರವಾಗಿ ಉಳ್ಕೊಳತ್ತಾ ಅನ್ನೋದನ್ನ ನೋಡಬೇಕು ಅಂತಂದ್ರೆ ಖಂಡಿತವಾಗ್ಲೂ ನಾಳೆ ಸಿನಿಮಾ ನೋಡಲೇಬೇಕು. ಸೊ ಇವಾಗ ಕೊನೆಯದಾಗಿ ರವಿ ಸರ್, ನೀವು ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಹೇಳೋದು ಇಷ್ಟೇ, ಅಂದ್ರೆ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ರು ಒಂದಲ್ಲ ಒಂದು ರೀತಿ ಪ್ರತಿಭಾವಂತಾರೆ. ಆದ್ರೆ ಸಮಯ, ಸಂದರ್ಭ, ಅವಕಾಶ ಈ ಮೂರನ್ನ ಕಾಯ್ಬೇಕು ಪ್ರತಿಯೊಬ್ಬ. ಕಾದು ಪಡೆದವನ ಹೆಸರು ಅಜರಾಮರಗೊಳಿತದೆ. ನಮ್ಮ ಚಿತ್ರದಲ್ಲಿ ಅದನ್ನ ಹೇಳಕ್ ಕೊಟ್ಟಿದ್ದೀನಿ ನಾನು. ಪ್ರತಿಭೆ ನಮ್ಮ ಸಿನಿಮಾ ಇದೇ ನಾಳೆ ರಿಲೀಸ್ ಆಗ್ತಾ ಇದೆ ರಾಜ್ಯಾದ್ಯಂತ. ನಾನು ಕೇಳ್ಕೊಳ್ಳೋದು ಇಷ್ಟೇ, ನಾವೆಲ್ಲ ಹೊಸ ತಂಡ ಕಟ್ಕೊಂಡು ಏನೋ ಒಂದು ವಿಭಿನ್ನತೆನ ಹೇಳಕ್ ಕೊಟ್ಟಿದೀವಿ, ಹೊಸ ಪ್ರಯತ್ನ ಮಾಡಿದೀವಿ. ತುಂಬಾ ಚೆನ್ನಾಗಿದೆ ಸಿನಿಮಾ. ಎಂಟರ್ಟೈನ್ಮೆಂಟ್ ಜೊತೆಗೆ ಇಟ್ಕೊಂಡು ಒಂದು ವಿಭಿನ್ನತೆನ ಸೇರಿಸ್ಕೊಂಡು ಹೇಳಿರುವಂತ ಚಿತ್ರ ಇದು. ಈಗ ಆಲ್ರೆಡಿ ಸಾಂಗ್ಸ್ ಎಲ್ಲ ರಿಲೀಸ್ ಆಗಿದೆ, ರಾಜ್ಯಾದ್ಯಂತ ಜನ ಎಲ್ಲ ನೋಡಿದ್ದಾರೆ, ಮೆಚ್ಚುಗೆನೂ ವ್ಯಕ್ತಪಡಿಸಿದ್ದಾರೆ. ಸಿನಿಮಾನು ನೋಡಿ ನಮ್ಮಂತ ಹೊಸಬರಿಗೆ ಪ್ರೋತ್ಸಾಹಿಸಿ. ಖಂಡಿತ ನೀವು ಖುಷಿ ಆಗ್ತೀರಾ. ನೀವು ಕೊಟ್ಟ ಅನ್ನಕ್ಕೆ ಮೋಸ ಆಗಲ್ಲ. ನಮ್ಮ ಸಿನಿಮಾ ನಿಮ್ಮೆಲ್ಲರೂ ಇಷ್ಟ ಆಗ್ತೀರಾ. ನೀವು ನೋಡಿದ್ಮೇಲೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳ್ತೀರಾ. ಆ ಕಾನ್ಫಿಡೆಂಟ್ ನಾನು ನಿಮ್ಗೆ ಹೇಳ್ತೀನಿ. ಫ್ಯಾಂಟಾಸ್ಟಿಕ್ ಸರ್, ಆಲ್ ದಿ ಬೆಸ್ಟ್. ರೋಶ್ನಿ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಇಡೀ ಟೀಮಾಗಿ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಫಿಲ್ಮ್ನ. ಬರೀ ನಮ್ಮದು ಪ್ರಯತ್ನ, ನಾವು ಶ್ರಮ ಪಟ್ಟಿದ್ದೀವಿ ಅನ್ನೋದೊಂದು ಮಾತು ಬಿಟ್ಟು ಈ ಫಿಲ್ಮ್ ನೀವು ನೋಡಕ್ಕೆ ಬಂದರೆ ನಿಮ್ಗೆ ಹೊಸದಾಗಿ ಏನೋ ನೋಡಿ ನೀವು ಆಚೆ ಈ ಫಿಲ್ಮ್ ನೋಡ್ಕೊಂಡು ಆಚೆ ಬರ್ಬೇಕಾದ್ರೆ ಮನಸ್ಸಿಂದ ಒಂದಷ್ಟು ಖುಷಿ ಇರುತ್ತೆ ನಿಮಗೆ.
ಇದೊಂದು ನಾನು ನಿಮ್ಗೆ ಗ್ಯಾರಂಟಿ ಕೊಡ್ಬೋದು. ಸೊ ಬನ್ನಿ ಪ್ಲೀಸ್ ಪ್ರೋತ್ಸಾಹಿಸಿ ನಮ್ಮನ್ನ, ಪ್ರಯತ್ನ ಪಟ್ಟಿದ್ದೀವಿ ಹೊಸದಾಗಿ ಏನೋ. ಸೊ ನಮ್ಮ ರವಿ ಸರ್ ಹೇಳ್ದಾಗೆ ನಿಮ್ಮ ಬೆಂಬಲ ನಮಗೆ ಬೇಕು. ಈ ಟೈಮಲ್ಲಿ ನಿಮ್ಮ ಸಪೋರ್ಟ್ ನಮ್ಗೆ ಎಷ್ಟು ಸಿಗುತ್ತೆ, ನಾವು ಬೆಳೆಯೋದಕ್ಕೆ ಕನ್ನಡ ಇಂಡಸ್ಟ್ರಿಲಿ ಈ ಥರ ಇನ್ನೂ ಹೊಸ ಫಿಲ್ಮ್ಸ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾಳೆ 31st of March ಎಲ್ಲ ಕಡೆ ರಿಲೀಸ್ ಆಗ್ತಿದೆ. ನಾವು ಮೇನ್ ಆಗಿ ಕಪಾಲಿ ಥಿಯೇಟರ್ ನಮ್ಮ ಇಡೀ ಟೀಮು ಇರುತ್ತೆ. ಸೊ ಬ್ಯಾಂಗ್ಳೂರಲ್ಲಿ ಯಾರು ಇದ್ದೀರಾ ಪ್ಲೀಸ್ ಬನ್ನಿ, ಒಟ್ಟಿಗೆ ನೋಡೋಣ ಮೂವಿನ. ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ರಿಲೀಸ್ ಆಗ್ತಿದೆ. ಸೊ ನಿಮ್ಗೆ ಹತ್ರ ಇರೋ ಥಿಯೇಟರ್ಸ್ ಅಲ್ಲಿ ಪ್ಲೀಸ್ ನೋಡಿ. ನಮ್ಮ ಅಜರಾಮರ ಫೇಸ್ಬುಕ್ ಅಲ್ಲಿ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ. ನಿಮ್ ರಿವ್ಯೂಸ್ ನ ನಮಗ್ ತಿಳಿಸಿ ಪ್ಲೀಸ್, ನಮಗ್ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದು. ಎಸ್ ಖಂಡಿತವಾಗ್ಲೂ. ಅಂಡ್ ನಮ್ಮ ರವಿ ಅವರ ಕನಸಿನ ಕೂಸು ಅಂತ ಹೇಳ್ತಾ ಇದ್ದಾರೆ ಅಂದಮೇಲೆ ಅವರು ಎಷ್ಟು ಡೆಡಿಕೇಟ್ ಮಾಡಿರ್ಬೇಡ ಈ ಒಂದು ಪ್ರಾಜೆಕ್ಟ್ಗೆ. ಕಂಟೆಂಟ್ ಬಹಳ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಖಂಡಿತವಾಗ್ಲೂ ನೀವು ಒಂದ್ಸಲ ಸಿನಿಮಾ ನೋಡಿದಾಗ ನೀವು ಕೊಟ್ಟಿರೋ ದುಡ್ಡಿಗೆ ಮೋಸ ಆಗಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಆ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಅವ್ರು ಹೇಳ್ತಾ ಇರಬೇಕಾದ್ರೆ ಖಂಡಿತವಾಗ್ಲೂ ನಿಮ್ಗೆ ಅನ್ಸಿರ್ಬೇಕು ಈಗಾಗಲೇ ದಟ್ ಇಟ್ ಹ್ಯಾಸ್ ಟು ಬಿ ಅ ವಂಡರ್ಫುಲ್ ಮೂವಿ ಅಂತ. ಸೊ ಖಂಡಿತವಾಗ್ಲೂ ನಾನು ಕೂಡ ಕೇಳ್ಕೊಂತಾ ಇದ್ದೀನಿ, ಮಿಸ್ ಮಾಡದೆ ಅಜರಾಮರ ಸಿನಿಮಾ ನೋಡಿ ಅಂಡ್ ನಮ್ಮ ಜೊತೆ ರಿವ್ಯೂಸ್ ನ ಶೇರ್ ಮಾಡ್ಕೊಳ್ಳಿ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರೀತಿ ಅಶೋಕ್, ರೋಶ್ನಿ ಹಾಗೂ ರವಿ ಅವರಿಗೆ ಅಪ್ಪಣೆ ಕೊಡಿ. ನಮಸ್ಕಾರ. ಥ್ಯಾಂಕ್ ಯು.